ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಇದರ ಬೆನ್ನಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣ ಅಂತ ಶಿವಮೊಗ್ಗದಲ್ಲೂ ಪ್ರತಿಭಟನೆಯಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ತಳ್ಳಾಟ ನೂಕಾಟ ಆಗಿದೆ. 20ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ತೊಲಗಲಿ ಅಂತ ಘೋಷಣೆ ಕೂಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರೋದು. ನಿನ್ನೆ ಬೆಂಗಳೂರಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆ ಆಯಿತು. ಈಗ ಶಿವಮೊಗ್ಗದಲ್ಲೂ ಕೂಡ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದರು. ರಾಹುಲ್ ಸೋನಿಯಾ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕ ಬೆನ್ನಿಗೆ ರಾಜ್ಯದಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಸಿಕ್ಕಿರೋದು ತಾತ್ಕಾಲಿಕ ರಿಲೀಫ್. ಇದು ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಚಾರ್ಜ್ ಶೀಟ್ ಅನ್ನು ಒಪ್ಪಿಲ್ಲ ರೋಸ್ ಅವೆನ್ಯೂ ಕೋರ್ಟು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ತಲೆಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಿರ್ದೋಷಿ ಅಂತ ಆಗ್ಬಿಟ್ರು ಅಂತ ಆಗ್ಬಿಟ್ಟಿದೆ. ನಿರ್ದೋಷಿ ಅಂತ ಕೋರ್ಟ್ ಹೇಳಿದೆ ಅಂತ ಇವರು ಭಾವಿಸಿ ಸದ್ಯ ಬಿಜೆಪಿಯ ವಿರುದ್ಧ ಅಲ್ಲಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೂರು ಜಿಲ್ಲೆಗಳ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿಜಯಪುರ, ಕೊಪ್ಪಳ ಮತ್ತು ಚಿಕ್ಕಮಗಳೂರು. ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರ ಸೂಚನೆಯ ಮೇರೆಗೆ ಪ್ರತಿಭಟನೆಗಿಳಿದಿದ್ದಾರೆ. ಬಟ್ ವಾಸ್ತವ ಏನು ಅಂತಂದ್ರೆ ಇಲ್ಲಿ ನಿರ್ದೋಷಿ ಅಂತ ಆಗಿಲ್ಲ ಸೋನಿಯಾ ಗಾಂಧಿ ಅವರು ಅಥವಾ ರಾಹುಲ್ ಗಾಂಧಿ, ಉಳಿದ ಆರೋಪಿಗಳು ನಿರ್ದೋಷಿಗಳು ಅಂತ ಆಗಿಲ್ಲ. ಟೆಕ್ನಿಕಲ್ ಗ್ರೌಂಡ್ಸ್ನ ಮೇಲೆ ರೋಸ್ ಅವೆನ್ಯೂ ಕೋರ್ಟು ಚಾರ್ಜ್ ಶೀಟ್ ಅನ್ನು ಒಪ್ಪಿಲ್ಲ, ತಿರಸ್ಕರಿಸಿದೆ. ಆದರೆ ದಿಲ್ಲಿ ಪೊಲೀಸರು ದಾಖಲಿಸಿರುವಂತ FIR ಏನಿದೆ, ದಿಲ್ಲಿ ಪೊಲೀಸ್ನ ಎಕನಾಮಿಕ್ ವಿಂಗ್ ದಾಖಲಿಸಿರುವಂತ FIR ಏನಿದೆ ಅದರಂತೆ ತನಿಖೆ ನಡೀತಾನೆ ಇದೆ. ಬಟ್ ಇವರು ಇದನ್ನು ನಿರ್ದೋಷಿ ಅನ್ನೋ ರೀತಿಯಲ್ಲಿ ಸಾಬೀತಾಗಿದೆ ಅಂತ ಭಾವಿಸಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಬಿಜೆಪಿಯ ಕಾಂಗ್ರೆಸ್ನ ನಾಯಕರು ಕೂಡ ಅದೇ ರೀತಿ ಮಾತನಾಡ್ತಾ ಇದ್ದಾರೆ. ರಿಲೀಫ್ ಸಿಕ್ಕಿಬಿಡ್ತು, ನಿರ್ದೋಷಿ ಅನ್ನೋ ರೀತಿಯಲ್ಲಿ ಆಯ್ತು ಅಂತ. ಹಂಗಾಗಿಲ್ಲ, ಬಟ್ ತಪ್ಪಾಗಿ ಭಾವಿಸಿಯೋ ಅಥವಾ ಸಿಕ್ಕಿದ ಚಾನ್ಸು ಅಂತ ಪ್ರತಿಭಟನೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.